ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಜಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, ಭಾರತ ಮತ್ತು ಇಸ್ರೇಲ್ ಕೂಡಿಕೊಂಡು ತಮ್ಮ ಡಿಫೆನ್ಸ್ ಇಂಡಸ್ಟ್ರಿಯನ್ನು ಬಲಪಡಿಸುವಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿವೆ. ಒಂದ್ ಕಡೆ ಭಾರತವು ಇಸ್ರೇಲ್ಗೆ ಹೊಸ ಸ್ಫೋಟಕಗಳನ್ನು ರಫ್ತು ಮಾಡುವಲ್ಲಿ ತೊಡಗಿದ್ದು, ಇದರೊಂದಿಗೇನೆ ಭಾರತದ ಮುಖಾಂತರ ಇಸ್ರೇಲ್ಗೆ ಬಹಳ ಇಂಪಾರ್ಟೆಂಟ್ ಮಿಲಿಟರಿ ಕಾಂಪೋನೆಂಟ್ಸ್ ಅನ್ನು ಕೂಡ ಎಕ್ಸ್ಪೋರ್ಟ್ ಮಾಡಲಾಗಿದೆ. ಮತ್ತೊಂದೆಡೆ ಇಸ್ರೇಲ್ ಭಾರತಕ್ಕೆ ಅಡ್ವಾನ್ಸ್ಡ್ ಮಿಸೈಲ್ಗಳನ್ನು ಎಕ್ಸ್ಪೋರ್ಟ್ ಮಾಡುವುದಲ್ಲದೆ ಭಾರತದೊಳಗೆ ಹಲವಾರು ರೀತಿಯ ಮಿಸೈಲ್ಗಳನ್ನು ಸಿದ್ಧಪಡಿಸುತ್ತಿದೆ. ಹಾಗೂ ಇದು ಕೇವಲ ಗಾಳಿ ಮಾತಲ್ಲ, ಯಾಕಂದರೆ ಕಳೆದ ತಿಂಗಳಲ್ಲಿ ಭಾರತ ಮತ್ತು ಇಸ್ರೇಲ್ ನೆರವಿನೊಂದಿಗೆ ತಯಾರಿಸಲಾದ ಒಂದು ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ ಅನ್ನೋ ಸುದ್ದಿ ಹೊರಬಂದಿತ್ತು. ಇಂಡಿಯನ್ ಆರ್ಮಿಯು ಈ ಕ್ಷಿಪಣಿಯ ಟೆಸ್ಟಿಂಗ್ ಅನ್ನು ಅಂಡಮಾನ್ನಲ್ಲಿ ಮಾಡಿತ್ತು ಹಾಗೂ ಈಗ ಅದು ಭಾರತೀಯ ರಕ್ಷಣಾ ವಲಯಕ್ಕೆ ಸೇರಲು ಸಂಪೂರ್ಣ ಸಿದ್ಧವಾಗಿದೆ. ಹಾಗೂ ಈ ಒಪ್ಪಂದವಾಗಿ ಕೆಲವೇ ದಿನಗಳು ಕಳೆದಿದ್ದು ಇವತ್ತು ಮತ್ತೊಂದು ಸುದ್ದಿ ಹೊರಬಂದಿದೆ. ಅದು ಏನಂದ್ರೆ, ಇಸ್ರೇಲ್ನ ವಾಯುಪಡೆಯು ಮತ್ತೊಂದು ಗಾಳಿಯಿಂದ ನೆಲಕ್ಕೆ ಹೊಡೆದುರುಳಿಸುವ ಕ್ಷಿಪಣಿಯನ್ನ ಭಾರತಕ್ಕೆ ಹಸ್ತಾಂತರಿಸಲು ಹೊರಟಿದೆ ಅನ್ನೋದು. ಆದರೆ ಈ ಕ್ಷಿಪಣಿಯನ್ನು ಭಾರತದ ಒಳಗಡೆಯೇ ತಯಾರಿಸಲಾಗುವುದರಿಂದ ಭಾರತೀಯ ವಾಯುಸೇನೆ ತನ್ನ ಹಲವು ಪ್ರಕಾರದ ಹೆಲಿಕಾಪ್ಟರ್ ಅಲ್ಲಿ ಹಾಗೂ ಫೈಟರ್ ಏರ್ಕ್ರಾಫ್ಟ್ ಅಲ್ಲಿ ಅದನ್ನ ನೇರವಾಗಿ ಇನ್ಸ್ಟಾಲ್ ಮಾಡುತ್ತಾ ಬಳಸಿಕೊಳ್ಳಲಿದೆ. ಅಂದರೆ ಈಗ ಭಾರತದ ಸೇನೆಯು ಮತ್ತಷ್ಟು ಬಲಶಾಲಿಗೊಳ್ಳುವುದಕ್ಕೆ ಒಂದು ಹೆಜ್ಜೆ ಮುಂದಿಡಲಿದೆ. ಈ ಪೂರ್ತಿ ರಿಪೋರ್ಟ್ ಏನಿದೆ ಅನ್ನೋದನ್ನ ಇವತ್ತಿನ ಈ ಒಂದು ಸಣ್ಣ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ನಮಗೆ ಸಪೋರ್ಟ್ ಮಾಡುವುದಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸೊ ಗೆಳೆಯರೆ, ಕರೆಂಟ್ ಸಿಚುವೇಶನ್ ಬಗ್ಗೆ ಈಗ ಹೇಳೋದಾದ್ರೆ, ಈ ಸಮಯದಲ್ಲಿ ಭಾರತ ಹಾಗೂ ಇಸ್ರೇಲ್ನ ಕಂಪನಿ ಎಲ್ಬರ್ಟ್ ಸಿಸ್ಟಮ್ನ ಮಧ್ಯದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಡೀಲ್ಸ್ಗಳು ಆಗಿವೆ. ಇದರ ಮೂಲಕ ಭಾರತದೊಳಗೆ ಬಹಳಷ್ಟು ಪ್ರಕಾರದ ಅಡ್ವಾನ್ಸ್ಡ್ UAV ಅನ್ನ ತಯಾರಿಸಲಾಗುತ್ತಿದೆ. ಇದರೊಂದಿಗೇನೆ ವಿಭಿನ್ನ ಪ್ರಕಾರದ ಮಿಸೈಲ್ಗಳನ್ನು ಭಾರತದ ಒಳಗೇನೆ ತಯಾರಿಸಲಾಗುತ್ತಿದೆ. ಹಾಗೂ ರೀಸೆಂಟ್ಲಿ ರಿಪೋರ್ಟ್ನ ಪ್ರಕಾರ ಇಸ್ರೇಲ್ನ ಡೆಲಿಲಾ ಮಿಸೈಲ್ ಸಿರೀಸ್ನ ಇನ್ನೊಂದು ಮಿಸೈಲ್ ಭಾರತದ ಒಳಗೆ ಸೇರಿಕೊಳ್ಳಲಿದೆ. ಇದೊಂದು ಗಾಳಿಯಿಂದ ನೆಲದಲ್ಲಿ ಹೊಡೆದುರುಳಿಸುವ ಮಿಸೈಲ್ ಆಗಿರಲಿದ್ದು, ಬಹಳ ದೂರದಲ್ಲಿ ಕ್ರಮಿಸುವ ಹಾಗೂ ತನ್ನ ಬಹಳಷ್ಟು ಪ್ರಕಾರದ ಗುರಿಗಳನ್ನು ಬೆನ್ನತ್ತಿ ಪೂರ್ಣ ಪ್ರಮಾಣದಲ್ಲಿ ಅವುಗಳನ್ನು ಹೊಡೆಯುವುದರಲ್ಲಿ ಸಮರ್ಥವಾಗಿದೆ. ಈ ಎಲ್ಬಿಟ್ ಸಿಸ್ಟಮ್ ಭಾರತಕ್ಕೆ ಯಾವ ರೀತಿಯ ಕ್ಷಿಪಣಿಗಳನ್ನು ನೀಡಲಿದೆ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಬಹಿರಂಗಪಡಿಸಲಾಗಿಲ್ಲ. ಆದರೆ ಐತಿಹಾಸಿಕ ವಿಷಯಗಳನ್ನು ಗಮನಿಸಿದರೆ ಭಾರತದಲ್ಲಿ ಈಗ ಇಸ್ರೇಲ್ನ ಪೈಥಾನ್ 5 ಏರ್ ಟು ಏರ್ ಸಿಸ್ಟಮ್ ಅನ್ನ ಹಾಗೂ ಡಾರ್ವಿ ಬಿಯಾಂಡ್ ವಿಜುವಲ್ ರೇಂಜ್ ಅನ್ನು ಕೂಡ ಬಳಸಲಾಗುತ್ತಿದೆ. ಸ್ಪೈಕ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಇದನ್ನು ಕೂಡ ಇಸ್ರೇಲ್ ಕಡೆಯಿಂದ ಸಿದ್ಧಪಡಿಸಿರುವಂತಹ ಮಿಸೈಲ್ ಆಗಿದ್ದು ಭಾರತದೊಳಗೆ ಬಳಸಲಾಗುತ್ತಿದೆ. ಮತ್ತು ಕಳೆದ ತಿಂಗಳು ಇಸ್ರೇಲ್ನ ಸಹಾಯದಿಂದ ಭಾರತದೊಳಗೆ ಜಂಟಿಯಾಗಿ ಅಭಿವೃದ್ಧಿಪಡಿಸಲಾದ ಬರಾಕ್ 8 ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಕ್ಷಿಪಣಿಯನ್ನ ಇತ್ತೀಚೆಗೆ ಇಂಡಿಯನ್ ಏರ್ಫೋರ್ಸು ಅಂಡಮಾನ್ನಲ್ಲಿ ಇದರ ಒಂದು ಸಕ್ಸೆಸ್ಫುಲ್ ಟೆಸ್ಟಿಂಗ್ ಅನ್ನ ಮಾಡಿದೆ. ಹಾಗೂ ಇಸ್ರೇಲ್ ಈಗ ಭಾರತಕ್ಕೆ ಈ ಕ್ಷಿಪಣಿಯನ್ನು ಆಫರ್ ಮಾಡಲು ಹೊರಟಿದೆ. ಸೊ ಇದು ಸೇನೆಯ ಬಲವನ್ನ ಮತ್ತಷ್ಟು ಹೆಚ್ಚಿಸಲು ಕೆಲಸ ಮಾಡಲಿದೆ. ಮುಂಬರುವ ದಿನಗಳಲ್ಲಿ ಅದರ ಎಲ್ಲಾ ವಿವರಗಳನ್ನು ಬಹಿರಂಗಪಡಿಸಲಾಗುವುದು ಹಾಗೂ ಆಗ ನಿಮಗಾಗಿ ಒಂದು ಅಪ್ಡೇಟೆಡ್ ವಿಡಿಯೋನು ಕೂಡ ತರಲಾಗುವುದು. ಸದ್ಯಕ್ಕೆ ಭಾರತ ಹಾಗೂ ಇಸ್ರೇಲ್ ನಡುವಿನ ಗೆಳೆತನದ ಬಗ್ಗೆ ನೀವು ಏನು ಯೋಚನೆ ಮಾಡ್ತೀರಾ ಅನ್ನೋದನ್ನ ಖಂಡಿತ ನಮಗೆ ಕಮೆಂಟ್ಸ್ ಅಲ್ಲಿ ಬರೆದು ತಿಳಿಸಿ. ಭಾರತದ ಇಂತಹ ವಿಡಿಯೋವನ್ನು ಪಡೆಯುವುದಕ್ಕಾಗಿ ಈ ವಿಡಿಯೋಗೆ ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.